ಚಾನಲ್ಗೆ ಸ್ವಾಗತ. ಫ್ರೆಂಡ್ಸ್, ಎಲ್ಲರೂ ಆರಾಮಿದ್ದೀರ ತಿಳ್ಕೊಂಡೇನ್ರಿ. ನಾನು ಆರಾಮದೇನು. ಇವತ್ತೊಂದು ದೇವಸ್ಥಾನಕ್ಕೆ ಹೊಂಟೇನ್ರಿ. ದೇವ್ರ ದರ್ಶನ ಮಾಡ್ಕೊಳಕ್ಕೆ ತಮಗೂ ತೋರಿಸ್ತೇನೆ ರೀ. ಅಲ್ಲಿಗೆ ಹೋದ ಕೂಡಲೇ ಅಷ್ಟೊತ್ತಕ ನಮ್ಮ ಜೊತೆ ಚಾನಲ್ದಲ್ಲಿ ರೀ ಎಲ್ಲರೂ ನನ್ನ ಸಬ್ಸ್ಕ್ರೈಬ್ ಮಾಡ್ಕೊರಿ, ಬೆಲ್ ಐಕಾನ್ ಪ್ರೆಸ್ ಮಾಡಿರಿ. ನಾ ಯಾವುದಾದ್ರೂ ಹೊಸ ವಿಡಿಯೋ ಹಾಕಿದ್ನಿ ಅಂದ್ರೆ ಫಸ್ಟ್ ನೋಟಿಫಿಕೇಷನ್ ಹಿಂಗೆ ಬರ್ತದೆ ರೀ. ಬರ್ರಿ ಈಗ ಹೋಗೋಣ್ರಿ ದೇವಸ್ಥಾನ. ಅಲ್ಲಿ ತನಕ ನನ್ನ ಚಾನಲ್ದಲ್ಲಿ ನನ್ನ ಜೊತೆ ಇರಿ. ಇಲ್ಲಿ ಆಟೋ ಸಾಮಾನು ನಿಂತೀವ್ರಿ. ಆಟೋ ನೋಡ್ರಿ. ನೋಡ್ರಿ, ಈಗ ನಾವು ತೊರವೇಲಿ ಲಕ್ಷ್ಮೀ ದೇವಸ್ಥಾನಕ್ಕೆ ಬಂದೀವ್ರಿ. ನೋಡ್ರಿ, ಆಡು ಭಾಷೆಯಲ್ಲಿ ಇಲ್ಲಿ ಲಕ್ಕಮ್ಮ ದೇವಿ ಅಂತಾರ್ರಿ. ಈ ಕಡೆ ನೋಡ್ರಿ, ಅದು ಅಥಣಿ ಮೇನ್ ರೋಡಿಗೆ ಅದ ರೀ ಇದು ಲಕ್ಷ್ಮೀ ದೇವಸ್ಥಾನ ತೊರವಿ ಅಲ್ರಿ. ಲಕ್ಕಮ್ಮನ ದೇವಸ್ಥಾನಕ್ಕೆ ಬಂದೀವ್ರಿ. ತೊರವಿ ಲಕ್ಕಮ್ಮನ ದೇವಸ್ಥಾನ. ಅಲ್ಲಿ ಲಕ್ಕಮ್ಮನ ದೇವಸ್ಥಾನ ತೋರಿಸ್ತೇನೆ ನೋಡ್ರಿ. ಇದು ಲಕ್ಕಮ್ಮನ ಸುತ್ತಮುತ್ತ ಇದೆಲ್ಲ. ಈಗ ನೋಡ್ರಿ, ದೇವಸ್ಥಾನ ಕಡೆ ಹೊಂಟೇವ್ರಿ. ಈಗ ನಾವು ನೋಡ್ರಿ, ಇಲ್ಲೆಲ್ಲ ದೇವಸ್ಥಾನದ ಒಳಗಡೆ ಒಂದು ಇದು ನೋಡ್ರಿ, ದೊಡ್ಡ ಆಲದ ಮರ ಅದ ರೀ. ಇದೆಲ್ಲ ದೇವಸ್ಥಾನದ ಹೊರಾಂಗಣ ರೀ ಇದು. ನೋಡ್ರಿ, ಆಗಲೇ ಜಾತ್ರಾ ಮಹೋತ್ಸವ ಸ್ಟಾರ್ಟ್ ಆಗ್ಯದ ರೀ. ದವನದ ಹುಣ್ಣಿಮೆಗೆ 5 ದಿವಸ ಜಾತ್ರಾ ಮಹೋತ್ಸವ ಇರ್ತದೆ ರೀ. ಅದಕ್ಕೆ ಈಗಾಗಲೇ ನೋಡ್ರಿ ಎಲ್ಲ ಮಕ್ಕಳ ಆಟಿಕೆ ಸಾಮಾನು ಬಂದಾವ ನೋಡ್ರಿ ಎಲ್ಲ. ಈಗ ಇವು ನೋಡ್ರಿ ಪೂಜಾ ಸಾಮಾನುಗಳ ಶಾಪ್ ನೋಡ್ರಿ ಇದು. ಇಲ್ಲಿ ಹೂವು, ಟೆಂಗ ಎಲ್ಲ ಪೂಜಾ ಸಾಮಾನುಗಳನ್ನು ತೊಗೊಂಡು ಹೋಗ್ತಾರೆ ನೋಡ್ರಿ. ಇಲ್ಲೆಲ್ಲ ಹೊರಾಂಗಣ ನೋಡ್ರಿ ದೇವಸ್ಥಾನದ್ದು. ನೋಡ್ರಿ, ದೊಡ್ಡ ಆಲದ ಮರ ಅದ ರೀ. ಒಂದು 200 ವರ್ಷದ ಹಿಂದಿಂದು ರೀ. ನೋಡ್ರಿ, ಇಲ್ಲಿ ಒಂದು ಮರ ಅದ ನೋಡ್ರಿ. ಇಲ್ಲಿ ನೋಡ್ರಿ, ಶ್ರೀ ಲಕ್ಷ್ಮೀ ದೇವಿ ದೇವಸ್ಥಾನ ನೋಡ್ರಿ. ಒಳಗಡೆ ಎಂಟ್ರ್ ಆಗ್ಲಕತ್ತೀವಿ ನೋಡ್ರಿ. ಹಾಗೆ ಇದು ಸುತ್ತಮುತ್ತಲಿನ ಇವು ನೋಡ್ರಿ, ಹೊರಾಂಗಣ ರೀ. ನೋಡ್ರಿ, ಈಗ ದೇವಸ್ಥಾನದ ಒಳಗಡೆ ಎಂಟ್ರಿ ಆದೇವ್ರಿ. ಲಕ್ಷ್ಮೀ ದೇವಿ ದೇವಸ್ಥಾನದಲ್ಲಿ ನೋಡ್ರಿ. ಆಗಲೇ ಜಾತ್ರಾ ಮಹೋತ್ಸವ ಸ್ಟಾರ್ಟ್ ಆಗ್ಯದ ರೀ. ಅದಕ್ಕೆ ಎಲ್ಲ ನೋಡ್ರಿ ಸಿದ್ಧತೆಗಳನ್ನು ನಡೆದವ ನೋಡ್ರಿ ಈಗಾಗಲೇ. ನೋಡ್ರಿ, ಎಲ್ಲ ದೇವಸ್ಥಾನದ ಒಳಗಡೆ ತೋರ್ಸಕತ್ತೀನಿ ರೀ ಈಗ. ಸುತ್ತಮುತ್ತ ನೋಡ್ರಿ ಎಲ್ಲ ಆಗಲೇ ಅಲಂಕಾರ ಮಾಡ್ಯಾರ್ರಿ ಒಂದು ದಿವಸದ್ದು. ಇನ್ನು ನಾಳೆ ಜಾತ್ರೆ ಅದ ರೀ. ಇದು ನೋಡ್ರಿ, ಲಕ್ಷ್ಮೀ ದೇವಿ ಪಾದಗಟ್ಟೆ ಅಂತಾರಲ್ರಿ, ಪಾದಕೆಗಳವ್ರಿ. ನೋಡ್ರಿ, ಪಾದಕ್ಕೆ ನಮಸ್ಕಾರ ಮಾಡುತ್ತಾರೆ ಲಕ್ಷ್ಮೀ ದೇವಿಯ. ನೋಡ್ರಿ, ದೇವಸ್ಥಾನದ ಒಳಗಡೆ ಹೊಂಟೀವಿ ನೋಡ್ರಿ. ನೋಡ್ರಿ, ಎಲ್ಲ ಜನ ಆಗಲೇ ಬಂದು ಎಲ್ಲ ಪೂಜಾ ಮುತ್ತೈತನ ಎಲ್ಲ ಮಾಡಿಸ್ಲಕತ್ಯಾರ್ರಿ. ಎಲ್ಲ ನೈವೇದ್ಯ ಟೆಂಗ್ಗಳನ್ನೆಲ್ಲ ಈಗ ಒಡಿಸ್ಕೊಂಡು ಹೊಂಟಾರ್ರಿ ಎಲ್ಲ. ಯಾಕಂದ್ರೆ ನಾಳೆ ಜಾತ್ರೆ ಅದ ರೀ ದವನದ ಹುಣ್ಣಿಮೆಗೆ. ನೋಡ್ರಿ, ಎಲ್ಲ ಜನ ಎಷ್ಟು ಬಂದಾರ ನೋಡ್ರಿ. ಅಲಂಕಾರ ಮಾಡ್ಯಾರ್ರಿ ದೇವಸ್ಥಾನದ ಲಕ್ಷ್ಮೀ ದೇವಿ ನೋಡ್ರಿ. ಲಕ್ಷ್ಮೀ ಅಮ್ಮನ ಮೂರ್ತಿ ನೋಡ್ರಿ ಒಳಗಡೆ. ನೋಡ್ರಿ, ಎಲ್ಲರೂ ತಾಯಿಯ ಪಾದಕಮಲಕ್ಕೆ ನಮಸ್ಕಾರ ಮಾಡುತ್ತಾ ನೋಡ್ರಿ ಅಲಂಕಾರ ಮಾಡ್ಯಾರ ನೋಡ್ರಿ. ಇನ್ನೂ ನಾಳೆ ಜಾತ್ರೆ ಅದ ರೀ.
ಅಲಂಕಾರ 5 ದಿವಸ ಹಾಗೆ ಅಲಂಕಾರ ಸ್ಟಾರ್ಟ್ ಮಾಡಿರ್ತಾರೆ ರೀ. ಜಾತ್ರೆ ದಿವಸ ಮಾತ್ರ ಜಾತ್ರಾ ಮಹೋತ್ಸವ ಇರ್ತದಲ್ಲ ರೀ ಹುಣ್ಣಿಮೆಗೆ, ಅವಾಗ ಭಾಳ ದೊಡ್ಡ ಜಾತ್ರೆ ನಡೀತದೆ ರೀ. ಇಲ್ಲಿ ನೋಡ್ರಿ ಇವರು ಜ್ಯೋತ್ಯಪ್ಪ ಮುತ್ಯ ಅಂಥೇಳಿ ಪೂಜಾರಿ ರೀ ಇವರು. ಇವ್ರದ್ದು ಒಂದು ದೊಡ್ಡ ದೇವಸ್ಥಾನ ಟೈಪ್ ಮಾಡ್ಯಾರ ನೋಡ್ರಿ ಇಲ್ಲಿ. ನೋಡ್ರಿ ಇದೆಲ್ಲ ಒಳಾಂಗಣ ನೋಡ್ರಿ, ದೊಡ್ಡ ದೇವಸ್ಥಾನ ಅದ ರೀ. ಭಾಳ ದೊಡ್ಡ ಬೃಹದಾಕಾರ ಅಂತ ದೇವಸ್ಥಾನ ಕಟ್ಸ್ಯಾರ ನೋಡ್ರಿ ಇಲ್ಲಿ. ನೋಡ್ರಿ ಇದೆಲ್ಲ ಒಳಾಂಗಣ ರೀ. ನೋಡ್ರಿ ಅಮ್ಮನ ಶಿಖರ ನೋಡ್ರಿ, ಅಷ್ಟು ಎತ್ತರ ಅಂತ ಗುಡಿ ಕಟ್ಸ್ಯಾರ ರೀ. ನೋಡ್ರಿ ಇಲ್ಲೆಲ್ಲ ಒಳಗಡೆ ಇಷ್ಟು ದೊಡ್ಡ ದೇವಸ್ಥಾನ ಅದ ನೋಡ್ರಿ, ಇಷ್ಟು ದೊಡ್ಡ ಒಳಾಂಗಣ ಅದ ರೀ. ನೋಡ್ರಿ ಅಮ್ಮನ ಶಿಖರ ರೀ ಅದು, ದೇವಸ್ಥಾನದ ಅಷ್ಟು ಎತ್ತರದಲ್ಲಿ ಕಟ್ಸ್ಯಾರ ನೋಡ್ರಿ. ನೋಡ್ರಿ ಆಗಲೇ ಜಾತ್ರಾ ಮಹೋತ್ಸವ ಸ್ಟಾರ್ಟ್ ಆಗ್ಯದಲ್ರಿ, ಜನ ಎಲ್ಲ ಬಂದಾರ ನೋಡ್ರಿ. ಈಗೆಲ್ಲ ಸುತ್ತಮುತ್ತಲಿನ ಒಳಾಂಗಣ ತೋರಿಸ್ಲಕತ್ತೇನು ರೀ ದೇವಸ್ಥಾನದ್ದು. ನೋಡ್ರಿ ಆಗಲೇ ಒಂದು ದಿವಸದ ಅಲಂಕಾರ ಮಾಡ್ಯಾರ್ರಿ ಈಗ. ನೋಡ್ರಿ ಇಲ್ಲಿ ಲಕ್ಷ್ಮೀ ಅಮ್ಮನ ಒಂದು ಪಲ್ಲಕ್ಕಿ ಇಟ್ಟಾರ್ರಿ ಇಲ್ಲಿ. ನೋಡ್ರಿ ಈ ಕಡೆ ಎಲ್ಲ ಅಡುಗೆ ಮಾಡ್ಲಿಕ್ಕೆ ಅನ್ನ ಪ್ರಸಾದ ಮಾಡ್ಲಿಕ್ಕೆ ಎಲ್ಲ ಸ್ಥಳ ಅದ ನೋಡ್ರಿ. ಇಲ್ಲಿ ಅನ್ನ ಪ್ರಸಾದ ಮಾಡ್ಲಕತ್ತಾರ್ರಿ ಎಲ್ಲ ಬಂದ ಜನಕ್ಕೆ ರೀ. ನೋಡ್ರಿ ಫ್ರೆಂಡ್ಸ್, ಅನ್ನ ಪ್ರಸಾದ ಐತೆ ರೀ, ಅದಕ್ಕೆ ಹಾಕಿಸ್ಕೊಂಡು ಅನ್ನ ಪ್ರಸಾದ ಮಾಡಕತ್ತೀನಿ. ಎಲ್ಲ ದೇವಸ್ಥಾನದೊಳಗೆಲ್ಲ ಊಟದ ವ್ಯವಸ್ಥೆ ಮಾಡ್ಯಾರ ನೋಡ್ರಿ. ಜನ ಎಲ್ಲ ಊಟ ಮಾಡಕತ್ಯಾರ್ರಿ. ನಾಳೆ ಅಮ್ಮನ ಹುಣ್ಣಿಮೆಗೆ ಅಮ್ಮನ ಜಾತ್ರಾ ಮಹೋತ್ಸವ ಅದ ರೀ. ಎಲ್ಲರೂ ಈಗಾಗಲೇ ಎಲ್ಲ ಅಮ್ಮನ ಇದು ನಡೆದದ್ರಿ, ತಯಾರಿ ಜಾತ್ರಾ ಮಹೋತ್ಸವದ ತಯಾರಿ ನಡೆದದ. ಎಲ್ಲ ಊಟದ ವ್ಯವಸ್ಥೆ, ಅನ್ನ ಪ್ರಸಾದ, ನಾಷ್ಟ ಎಲ್ಲ ಸ್ಟಾರ್ಟ್ ಆಗ್ಯದ್ರಿ ಆಗಲೇ. ನೋಡ್ರಿ ಈಗೆಲ್ಲ ಊಟನೂ ಆಯ್ತು ರೀ. ಎಲ್ಲ ಅನ್ನ ಪ್ರಸಾದ ಇತ್ತು, ಅನ್ನ ಪ್ರಸಾದ ಮಾಡ್ಕೊಂಡು ಊಟ ಮಾಡ್ಕೊಂಡಿವ್ರಿ. ಎಲ್ಲ ಇನ್ನು ದೇವಸ್ಥಾನದ ದರ್ಶನವೂ ಆಯಿತು, ಊಟ ಆಯಿತು, ಎಲ್ಲ ಹೊಂಟೇವ್ರಿ. ನೋಡ್ರಿ ಇನ್ನೊಮ್ಮೆ ದೇವಸ್ಥಾನ ಎಲ್ಲ ತೋರ್ಸಕತ್ತೀನಿ ನೋಡ್ರಿ ಹೋಗುವಾಗ. ಮತ್ತೊಮ್ಮೆ ಅಮ್ಮನ ಪಾದಕ್ಕೆ ನಮಸ್ಕರಿಸುತ್ತಾ ಇನ್ನು ನೋಡ್ರಿ ಹೊಳ್ಳಿ ಹೊಂಟೇನಿ ರೀ. ಇಷ್ಟಿತ್ತು ನೋಡ್ರಿ ದೇವಸ್ಥಾನದ, ಲಕ್ಷ್ಮೀ ದೇವಸ್ಥಾನದ ವ್ಲಾಗ. ತಮ್ಮೆಲ್ಲರಿಗೂ ಇಷ್ಟ ಆಗ್ಯದ ಅಂದ್ಕೊಂಡೇನು ರೀ. ಎಲ್ಲರೂ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿರಿ, ಲೈಕ್ ಮಾಡಿರಿ, ಶೇರ್ ಮಾಡಿರಿ. ಹೆಚ್ಚು ಈ ವಿಡಿಯೋವನ್ನು ಶೇರ್ ಮಾಡಿರಿ, ಬೆಲ್ ಐಕಾನ್ ಪ್ರೆಸ್ ಮಾಡಿರಿ. ನಾ ಯಾವುದಾದ್ರೂ ವಿಡಿಯೋವನ್ನು ಹಾಕಿದ್ರೆ ಫಸ್ಟ್ ನೋಟಿಫಿಕೇಷನ್ ನಿಮ್ಗೆ ಬರ್ತದೆ. ಎಲ್ಲರಿಗೂ ನಮಸ್ಕಾರ.